ಈಗ ನಮ್ಮ ಹತ್ರ ಒಬ್ಬರು ಪ್ರಾಬ್ಲಮ್ ಅಂತ ಕಾಲ್ ಮಾಡಿದ್ದಾರೆ. ಅವ್ರದ್ದೇನು ಸಮಸ್ಯೆ ಅಂತ ನಾವು ಅಂಜನ ಮುಖಾಂತರ ಚೆಕ್ ಮಾಡಿ ನೋಡೋಣ. ಹಲೋ, ಹೇಳಿ. ನಿಮ್ಮ ಹೆಸರು? ಶ್ರೀಶೈಲ್ ಪೂಜಾರಿ. ಶೈಲ್ ಪೂಜಾರಿ. ನಿಮ್ಮ ಫೋಟೋ ಕಳಿಸಿದ್ರೆ ಅದೇ ಅಲ್ವಾ ನೀವು? ಹೌದು. ಓಕೆ. ಮನೆ ದೇವರು? ಮನೆ ದೇವರು ನಾಗವೇಲಾಂಬಿಕಾ ದೇವಿ. ಯಾವ ದೇವ್ರಂತೆ? ನಿಮ್ಮೂರು? ಡೋನೂರು ಅಂತ ಹೇಳಿ ಗುರುಜಿ. ಅಕ್ಕ ಇದ್ದಾರಾ? ಏನು ಗುರುಜಿ? ನಿಮಗೆ ಅಕ್ಕ ಇದ್ದಾರಾ? ಹಾ, ಅಕ್ಕ ಇದ್ದಾರೆ ಗುರುಜಿ, ಅಕ್ಕ ಇದ್ದಾರೆ. ಅವ್ರಿಗೊಂದು ಗಂಡು ಮಗು ಇದೆಯಾ? ಹಾ, ಇದೆ ಗುರುಜಿ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಾ ಗುರುಜಿ. ಇವಾಗ ನಿಮ್ಗೆ ಒಂದು 4-5 ವರ್ಷದಿಂದ ಬರೀ ಏಟ್ಗಳೇ ಬೀಳ್ತಿದೆ. ಹಾ ಅಂದರೆ ನೀವೇನು ಓದಿದ್ದೀರಲ್ವಾ, ಹಾ ಅದು ಕೂಡ ನಿಮಗೆ ಕೆಲಸ ದೊರಕಿಸ್ಕೊಡ್ತಿಲ್ಲ, ಹೌದು ಗುರುಜಿ. ಸರಿನಾ? ಮತ್ತು ಯಾವುದು ಕೆಲಸಗಳಿಗೂ ಆಗ್ತಿಲ್ಲ, ನಿಮಗೆ ಬರೀ ಟೆನ್ಷನ್ಗಳೇ ಜಾಸ್ತಿ ಆಗ್ತಿದೆ. ಹೌದು ಗುರುಜಿ. ಅಂದರೆ ಏನು ನೆಮ್ಮದಿನೇ ಸಿಗ್ತಿಲ್ಲ. ಮತ್ತು ನಿಮ್ಗೆ ಆಲ್ರೆಡಿ ಒಂದು ಮದುವೆ ಕೂಡ ಆಗಿದೆ. ಹೌದು ಗುರುಜಿ. ಮದುವೆ ಆಗಿದೆ, ಮದುವೆ ನಿಮ್ಮ ಹೆಂಡತಿ ಕೂಡ ನಿಮ್ಮ ಜೊತೆ ಚೆನ್ನಾಗಿಲ್ಲ, ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ಕೊತೀವಿ. ಹೌದು, ಹೋಗಿದ್ದಾರೆ ಗುರುಜಿ. ಬಿಟ್ಟು ಹೋಗಿದ್ದಾರೆ. ಮತ್ತು ಅವ್ರ ಕಡೆಯಿಂದನೂ ಕೂಡ ನಿಮಗೆ ತುಂಬ ಪ್ರಾಬ್ಲಮ್ಗಳು ಫೇಸ್ ಮಾಡಿದ್ದೀರಾ. ಹೌದು ಗುರುಜಿ. ಬರೀ ಸಮಸ್ಯೆಲೇ, ಅಂದರೆ ನೀವು ಬರೀ ಒಂದು 7-8 ವರ್ಷದಿಂದ ಬರೀ ಸಮಸ್ಯೆಲೇ ಇದ್ದೀರಾ. ಏನು ಪರಿಹಾರ ಸಿಗ್ದಲೆ, ಏನು ಸಿಗ್ದಲೆ, ಯಾವ ಕಡೆ ಹೋಗ್ಬೇಕಂತ ನಿಮಗೆ ಮೈಂಡ್ ಕೂಡ ಓಡ್ತಿಲ್ಲ. ಹೌದು ಗುರುಜಿ. ಸ್ಟ್ರಕ್ ಆಗಿಬಿಟ್ಟಿದೆ ನಿಮ್ಮ ಮೈಂಡ್, ಅಂದರೆ ಒಂದು ಕಡೆಯಿಂದ ಬ್ಲಾಕ್ ಆಗಿದೆ. ಹಾ ಗುರುಜಿ. ಬರೀ ನಿಮಗೆ ನೆಗೆಟಿವ್ ಥಾಟ್ಸ್ಗಳೇ ಬರುತ್ತೆ, ಬರೀ ನೆಗೆಟಿವ್ ಫೀಲಿಂಗ್ ಏನೇ. ಹೌದು ಗುರುಜಿ. ಹೌದು. ಬರೀ ನೀವು ಸಾಯೋಣ, ಸತ್ತೋಗ್ಬಿಡೋಣ, ಈ ಜೀವನ ಬೇಡ, ಬರೀ ಇಂಥ ಫೀಲಿಂಗ್ಸೇ ನಿಮಗೆ ಜಾಸ್ತಿ. ಹೌದು ಗುರುಜಿ. ಮತ್ತು ನೀವು ಬರೀ ಒಂದೇ ಕಡೆ ಇದ್ದು ನೀವು ಫಿಸಿಕಲಿ ತುಂಬ ನೀವು ವೀಕ್ ಆಗಿದ್ದೀರಾ. ಹಾ ಗುರುಜಿ. ಮತ್ತು ಮನೆಯವ್ರ ಕಡೆಯಿಂದನೂ ಒಂದಿಷ್ಟು ನಿಮಗೆ ಸಪೋರ್ಟ್ ಸಿಗ್ತಿಲ್ಲ. ಹೌದು ಗುರುಜಿ. ಮನೆಯವರು ಕೂಡ ನಿಮ್ಮನ್ನ ಒಂದು ಸ್ವಲ್ಪ ಇಗ್ನೋರ್ ಮಾಡ್ತಿದ್ದಾರೆ. ನೀವು ಕೂಡ ಮನೆಯವ್ರ ಮೇಲೆ ತುಂಬ ರೇಗ್ತಾ ಇದ್ದೀರಾ, ತುಂಬ ಕೋಪ ಮಾಡ್ಕೊತೀರಾ. ಹೌದು ಗುರುಜಿ, ಸತ್ಯ, 100% ಸತ್ಯ. ನಿಮ್ಮ ಸಮಸ್ಯೆ ನೀವೇನು ಕೇಳಬೇಕು ಗುರುಜಿ? ನೀವೇನು ಕೇಳಬೇಕು? ನನಗೊಂದು ಕೆಲಸ ಸಿಗಬೇಕು, ಮತ್ತೆ ನನ್ನ ಲೈಫ್ ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಆಗಬೇಕು, ಮತ್ತು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಇದೇ ನನ್ನ ಆಸೆ ಗುರುಜಿ, ಮತ್ತೇನಿಲ್ಲ. ಇದು ಬಿಟ್ಟರೆ ನಿಮ್ಗೆ ಯಾವುದು ಇದಿಲ್ಲ ಅಲ್ವಾ? ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ಹತ್ರ ಬರೋದೇನು ಬೇಡ? ಬೇಡ ಗುರುಜಿ, ಅವ್ರಿಗೆ ನನಗೆ ಮನಸ್ಸೇ ಒಡೆದು ಹೋಗಿದೆ. ಏನಂದರೆ ನಿಮ್ಮ ಹೆಂಡತಿ ಆಲ್ರೆಡಿ ಇನ್ನೊಬ್ರು ಪ್ರೀತಿ ಮಾಡಿ ಅವ್ರು ನಿಮ್ಮ ಹತ್ರ ಬಂದಿದ್ದಾರೆ. ಹೌದು ಗುರುಜಿ, ಅದು ನನಗೆಲ್ಲ ಗೊತ್ತಾಯ್ತು ಗುರುಜಿ. ಅವಾಗ ಆಮೇಲೆ ಮದುವೆ ಆದ್ಮೇಲೆ ಪ್ರೇಮ್ ಮಾಡಿ ಬಂದು ಮತ್ತೆ ಇವಾಗ ಅವ್ರ ಜೊತೆನೇ ಚೆನ್ನಾಗಿ ಖುಷಿಯಾಗಿದ್ದಾರೆ. ನೀವೇ ಇವಾಗ ಹಿಂಗಾಗಿರೋದು. ಹಾ ಗುರುಜಿ. ಸರಿ ಇಷ್ಟಿದೆ. ಹಾ, ಬೇರೆ ಏನಾದ್ರು ಕೇಳಬೇಕಾ? ಏನಿಲ್ಲ, ನನಗೊಂದು ಕೆಲಸ ಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಅಪ್ಪ 2 ವರ್ಷ ಆಯ್ತು ಬರೀ ಉಪವಾಸ ಕೂತಿದ್ದಾರೆ. ರಾತ್ರಿ ಸ್ವಲ್ಪ ಇದು ತಿಂತಾರೆ ಅಷ್ಟೇ, ಚುನ್ಮುರಿ ಅಂತಿರಲ್ಲ ಗುರುಜಿ, ಅದು ಒಂದು ದೇವಿ ಆರಾಧನೆ ಮಾಡ್ಕೊಂತ ಕುಂತಿದ್ದಾರೆ. ಅಂದ್ರೆ ನನಗೆ PSI ಜಾಬ್ ನಾನು ಅಪ್ಲೈ ಮಾಡಿದ್ದೀನಿ, ಅದು ಆಗ್ಲಿ ಅಂತ ಹೇಳಿ ಅವರೊಂದು ಇದು ತಗೊಂಡ್ ಕೂತಿದ್ದಾರೆ, ದೇವಿ ಹೆಸರ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕೂಡ ನಿಶಕ್ತಿ ಭಾಳ ಆಗಿದ್ದಾರೆ. ನಿಮಗೆ ಏನು ಅಂದರೆ ನಿಮಗೆ ನಾಗದೋಷ ಇದೆ ಅಂತ ಹೇಳಿದಾರೆ ಯಾರಾದರೂ? ಸರ್ಪದೋಷ ಇದೆ. ಸರ್ಪದೋಷ ಇದೆ. ಅದು ಆದ್ದರಿಂದ ನಿಮಗೆ ಬರೀ ನೆಗೆಟಿವ್. ಯಾವ್ದಾದ್ರು ಒಂದು ಮನೆ ಕಟ್ಸಿದ್ದೀರಾ? ಮನೆ ಕಟ್ಸಿಲ್ಲ ಗುರುಜಿ. ಮೊದಲು ಅಪ್ಪ ನನ್ನ ತಂದೆನೇ ಕಟ್ಸಿದ್ರು, ಅದೇ ಮನೆಯಲ್ಲಿ ನಾವು ಅದೇವೆ. ನಾವು ಯಾವುದೂ ಹೊಸದು ಕಟ್ಸಿಲ್ಲ. ಅದೇ ನಿಮ್ಮ ತಂದೆಯವ್ರದ್ದೇ ನಾವು ಹೇಳ್ತಿರೋದು. ಹಾ, ತಂದೆಯವ್ರು ಕಟ್ಸಿದ್ದು ಗುರುಜಿ. ಅದನ್ನ ಒಂದು ಸ್ವಲ್ಪ ನೀವು ಮತ್ತೆ ಅದಕ್ಕೆ ಆಲ್ಟ್ರೇಷನ್ ಥರ ಮಾಡಿಸಿದ್ದೀರಾ? ಇಲ್ಲ, ಏನೇನು ಮಾಡಿಸಿಲ್ಲ. ಅವ್ರು ಏನು ಮಾಡಿದಾರೆ ಅಷ್ಟರ ಮೇಲೆ ಅದೇ ಗುರುಜಿ ನಾವು. ಓಕೆ, ಇಷ್ಟಿದೆ. ಏನು ಅಂತ ನಾನು ಮಿಕ್ಕಿದ್ದು ನಾನು ನಿಮಗೆ ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ. ನಾವು ಚೆಕ್ ಮಾಡಿದ್ದು ಒಬ್ಬರದ್ದು ಪ್ರಾಬ್ಲಮ್ ಚೆಕ್ ಮಾಡಿದ ಸಮಸ್ಯೆ ಏನಿದೆ ಅಂತ ಹೇಳಿದ್ವಿ. ಇದನ್ನು ಯಾವ ಥರ ಅಂಜನ ನಾವು ಸಿದ್ಧಿ ಮಾಡಿದ್ದೀವಿ ಅಂದರೆ, ಇದಕ್ಕೆ 3 ವರ್ಷ ತಗೊಂಡಿದೆ ಸಿದ್ಧಿ ಮಾಡೋಕ್ಕೆ. ಫಸ್ಟು ಆಂಜನೇಯ ಸ್ವಾಮಿನ ಸಿದ್ಧಿ ಮಾಡಬೇಕು ನಾವು. ಆಂಜನೇಯ ಸ್ವಾಮಿ, ಅಂಜನಾದೇವಿನ ಸಿದ್ಧಿ ಮಾಡಿದ್ರೆ ಮಾತ್ರ ಈ ಅಂಜನ ಕಾಣಿಸೋದು. ಅಂಜನ ಕಾಣಿಸ್ಬೇಕಂದ್ರೆ ಸಿದ್ಧಿ ಮಾಡೋರಿಗೆ ಕಾಣಿಸಲ್ಲ, ಬಾಲ ಅಂಜನ ಅಂತ ಮಾಡ್ಕೊಬೇಕು. ಬಾಲ ಅಂಜನ ಮಾಡೋದ್ರಿಂದ ಹುಡುಗರಿಗೆ ಮಾತ್ರ ಕಾಣಿಸೋದು. 20 ಏಜ್ ಒಳಗಡೆ ಇರೋಂಥ ಹುಡುಗರಿಗೆ ಮಾತ್ರ ಕಾಣಿಸುತ್ತೆ. ಇದನ್ನು 3 ವರ್ಷದಿಂದ ನಾವು ಆಗುತ್ತೋ ಇಲ್ವೋ, ಒಂದು 2-3 ಸತಿ ಮಾಡಿದ್ದೀವಿ, ಅದನ್ನು ಫೇಲ್ ಆಗಿದೆ.
ಆದ್ರೂ ಲಾಸ್ಟಿಗೆ ಸಕ್ಸಸ್ ಅನ್ನೋದು ಸಿಕ್ಕಿದೆ ನಮಗೆ. ಅಂಜನಾದಲ್ಲಿ ಎಲ್ಲ ಪ್ರತಿಯೊಂದೂ ನೋಡ್ಬೋದು ನಾವು. ಇವಾಗ ಮುಂದೆ ಆಗೋದನ್ನು ನೋಡ್ಬೋದು, ಹಿಂದೆ ಆಗಿರೋದು ನೋಡ್ಬೋದು, ಇವಾಗ ಆಗೋದನ್ನು ನೋಡ್ಬೋದು. ಆದರೆ ಆಂಜನೇಯ ಸ್ವಾಮಿ ಹೇಳಿರೋದು ನಮಗೆ ಮುಂದೆ ಏನು ಭವಿಷ್ಯ ಹೇಳೋಕ್ಕಾಗಲ್ಲ, ಅವ್ರು ತೋರಿಸೋದು ಇಲ್ಲ ನಮಗೆ. ಮುಂದೆ ಭವಿಷ್ಯ ತೋರಿಸಲ್ಲ, ನಮಗೆ ಏನು ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಆಲ್ರೆಡಿ ಅವರು. ಹಾಗಾಗಿ ಅಂಜನನ ಬರೀ ಏನಕ್ಕೆ ಅಂದರೆ ಸಮಸ್ಯೆಗಳನ್ನ ಏನು ನಾವು ಜನರೆಲ್ಲ ಕಷ್ಟಪಡ್ತಾಯಿದ್ದಾರೆ, ಏನಕ್ಕೆ ಸಮಸ್ಯೆ ಇದೆ ಅದನ್ನು ಮಾತ್ರ ಕಂಡುಹಿಡ್ಕೊಬೋದು ಅಷ್ಟೇ. ಅದರಲ್ಲಿಂದನೂ ಪರಿಹಾರನೂ ಸಿಗುತ್ತೆ ನಿಮಗೆ. ಆಂಜನೇಯ ಸ್ವಾಮಿ ನಿಮ್ಗೆ ಏನು ಕಷ್ಟದಲ್ಲಿ ಇದ್ದಾರೆ, ಏನು ಪರಿಹಾರ ಮಾಡ್ಕೊಂಬಂದು ಪ್ರಶ್ನೆ ಮಾಡಿದ್ರೆ ಆಂಜನೇಯ ಸ್ವಾಮಿನೇ ತೋರಿಸ್ತಾರೆ. ಇದರಲ್ಲಿ ನಿಮಗೆ ಗಿಡಮೂಲಿಕೆಗಳನ್ನು ನಮಗೆ ತೋರಿಸಿದ್ದಾರೆ ಆಂಜನೇಯ ಸ್ವಾಮಿ. ಅದನ್ನು ಒಂದು 4-5 ಗಿಡಮೂಲಿಕೆಗಳನ್ನ ಹುಡುಕಿದ್ದೀವಿ, ಪರಿಹಾರನೂ ಕೊಟ್ಟಿದ್ದೀವಿ, ಎಲ್ಲರಿಗೂ ಅನುಕೂಲ ಆಗಿದೆ. ಈ ಅಂಜನಾ ಸಿದ್ಧಿ ಆಗಬೇಕಂದ್ರೆ ನಮಗೆ ಫಸ್ಟು ಆಂಜನೇಯ ಸ್ವಾಮಿನ ಸಿದ್ಧಿ ಮಾಡಬೇಕು. ಆಂಜನೇಯ ಸ್ವಾಮಿ ಹೆಂಗೆ ಸಿದ್ಧಿ ಮಾಡ್ತೀವಿ ಅಂದರೆ 48 ದಿವಸ ಇಲ್ಲ 108 ದಿವಸ. ನಮಗೆ ತಗಲಿದ್ದು 108 ದಿವಸ ಆಯಿತು ಆಂಜನೇಯ ಸ್ವಾಮಿ ಸಿದ್ಧಿ ಮಾಡೋಕ್ಕೆ. ಆಂಜನೇಯ ಸ್ವಾಮಿದು ಒಂದು ಆಶೀರ್ವಾದ ಅಷ್ಟೇ, ಫುಲ್ ಕಂಪ್ಲೀಟಾಗಿ ಅವ್ರು ಆಂಜನೇಯ ಸ್ವಾಮಿ ಬರೋಲ್ಲ ನಮ್ಮ ಹತ್ರ. ಆಂಜನೇಯ ಸ್ವಾಮಿದು ಒಂದು ಆಶೀರ್ವಾದ ಬರುತ್ತೆ ಅಷ್ಟೇ. ಅವರಿಂದ ಅವರು ಒಂದು ಮೂಲಿಕೆಗಳು ತೋರಿಸ್ತಾರೆ, ಅದನ್ನು ಕಿತ್ಕೊಂಬಂದು ಯಾವ ಟೈಮಲ್ಲಿ ಯಾವ ಗಳಿಗೆ ಯಾವ ನಕ್ಷತ್ರದಲ್ಲೇ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಡಿರಬೇಕು. ನನ್ನ ಹತ್ರ ಒಂದು ಬುಕ್ ಇದೆ, ಆಂಜನೇಯ ಸ್ವಾಮಿ ಮತ್ತು ಬಿಳೆಯ ಗಣೇಶ, ಬಿಳೆಯ ಅರ್ಕೆ ಗಣೇಶ ಅಂತಂದರೆ ಬಿಳೆ ಅಕ್ಕಿ ಗಿಡದ ಗಣೇಶ. ಅದನ್ನು ಎರಡೇ ಇರೋದು ಅದರಲ್ಲಿ ನಾವು ಕೊರೋನಾ ಟೈಮಲ್ಲಿ ನಾನು ಅದನ್ನು ಬುಕ್ ಓದಿ ಇರೋದು ಮಾಡ್ಬೋದಾ ಬೇಡವಾ ಅಂದ್ಕೊಂಡು ಸುಮ್ಮನೆ ಕೆಲಸ ಇರಲಿವಲ್ಲ ಮಾಡ್ದೋ. ಹಂಗೆ ಮಾಡಿದ್ದಕ್ಕೆ 3 ವರ್ಷ ಕಷ್ಟಪಟ್ಟಿದ್ದು ಇವಾಗ ನಮಗೆ ಅದು ಸಿದ್ಧಿ ಆಗಿದೆ. ಅಂಜನಾ ಸಿದ್ಧಿ ಮಾಡಿ ನಾವು ಏನು ಬೇಕಾದ್ರೂ ನೋಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬೋದು. ಸಮಸ್ಯೆಗಳು ಯಾವುದೇ ಇರಲಿ ಅಂಜನಾ ಮುಖಾಂತರ ನೋಡ್ಬೋದು. ನೀವು ಬೇರೆ ಕಡೆನೂ ನೋಡಿರ್ಬೋದು, ಆದರೆ ನಮಗೂ ನಂಬಿಕೆ ಬಂದಿರಲಿಲ್ಲ. ನಮ್ಮ ಕಣ್ಣಿಗೆ ಕಾಣಿ ನಾವು ಬೇರೆಯವ್ರಿಗೆ ಪರಿಹಾರ ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗಿದ್ದು. ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇರೋದು ನಾವು ಚೆಕ್ ಮಾಡಿರೋ ಪ್ರಕಾರ ನಮ್ಮ ಹತ್ರ ಬರುವಂಥ ಕೇಸ್ಗಳಲ್ಲಿ ಹಣದ ಪ್ರಾಬ್ಲಮ್ಮು, ಸಾಲದ ಬಾಧೆ, ಮತ್ತು ಹಣ ಎಷ್ಟು ದುಡಿದ್ರೂ ನಿಲ್ತಾ ಇರೋಲ್ಲ. ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ಹಣ ದುಡ್ಡು ನಿಲ್ತಾ ಇರೋಲ್ಲ. ಸಾಲದ ಬಾಧೆ ಸಿಗಾಕೊಂಡಿರ್ತಾರೆ, ಎಷ್ಟೇ ಕಷ್ಟಪಡ್ತಾರೆ ಆದ್ರೂ ಉಳಿತಾ ಇರೋಲ್ಲ ದುಡ್ಡುಗಳು. ಇದಕ್ಕೆ ನಾವೊಂದು ಸಣ್ಣದೊಂದು ರೆಮಿಡಿ ಕೊಡ್ತೀನಿ ನಿಮಗೆ. ಎಲ್ಲರೂ ಮಾಡ್ಕೊಳೋವಂಥ ವಿಚಾರ ಇದು, ಎಲ್ಲರೂ ಮಾಡ್ಕೊಬೋದು. ನೀವು ನಾವು ಹೇಳಿದ್ದು ನೀಟಾಗಿ ಕರೆಕ್ಟಾಗಿ ನಾವು ಹೇಳಿದ ಟೈಮಿಗೆ ನಿಮ್ಗೆ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಉಳಿತದೆ, ಲಕ್ಷ್ಮಿ ಕಟಾಕ್ಷ ಆಗುತ್ತೆ. ಎಷ್ಟೇ ದುಡಿದ್ರೂ ಲಕ್ಷ್ಮಿ ಉಳಿತಾ ಇರಲ್ಲ, ಒಬ್ಬರು ಲಕ್ಷ್ಮಿ ಕಟಾಕ್ಷನೇ ಇರಲ್ಲ. ಕೆಲಸದಲ್ಲೇ ಮನೆ ಕುಂತಿರ್ತೀರ, ಕೆಲಸಕ್ಕೆ ಹೋಗ್ಬೇಕು ಅಂದ್ರೂ ಸೋಂಬೇರಿತನ ಆಗುತ್ತೆ ನಿಮಗೆ. ಇವೆಲ್ಲ ನೋಡಿದಾಗ ನಮ್ಮ ಹತ್ರ ಕೇಸಸ್ ಬರೋದೇ ಜಾಸ್ತಿ ಇದೇನೆ. ಇದಕ್ಕೆಲ್ಲ ನಾವು ಪರಿಹಾರನೂ ಹೇಳಿದ್ದೀವಿ, ಪರಿಹಾರನೂ ಮಾಡಿಕೊಟ್ಟಿದ್ದೀವಿ. ಆದರೆ ನಿಮಗೆ ಇವಾಗ ನಾನು ಏನು ತಿಳಿಸ್ತೀನಿ ಅಂದರೆ, ನೀವು ಯಾರ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಇರಲ್ಲ, ವಾಸ್ತು ದೋಷನೂ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ, ಹುಣ್ಣಿಮೆಯಾಗಿ ಅಮಾವಾಸ್ಯೆ ಬರೋ ಮಧ್ಯದಲ್ಲಿ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಅದು ಆ ಟೈಮಲ್ಲಿ ನಿಮಗೆ ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ, ನೀವು ಎಲ್ಲ ಕ್ಯಾಲೆಂಡ್ರಲ್ಲೂ ಇರುತ್ತೆ. ಅದರಲ್ಲಿ ಶನಿವಾರ ಇಲ್ಲ ಮಂಗಳವಾರ ಸ್ವಾತಿ ನಕ್ಷತ್ರ ಬರಬೇಕು. ಈ ಸ್ವಾತಿ ನಕ್ಷತ್ರದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಸ್ವಾತಿ ನಕ್ಷತ್ರ ನಾಳೆ ಬೆಳಗಿನ ಜಾವದಿಂದ ನಾಳೆಗೆ ಬೆಳಗಿನ ಜಾವ ಸ್ಟಾರ್ಟ್ ಆಗುತ್ತೆ ಅಂದರೆ, ನೀವು ಇಂದು ದಿವಸ ನಿಮಗೆ 2 ಗಿಡ ಬೇಕಾಗುತ್ತೆ. 2 ಗಿಡ ಯಾವ ಥರ ಬೇಕು ಅಂದರೆ, ನಿಮಗೆ ಒಂದು ಬಂದು ದಾಳಿಂಬೆ ಗಿಡ, ಎರಡನೇದು ಬಂದು ಕಪ್ಪು ತುಳಸಿ ಗಿಡ ಬೇಕು ನಿಮಗೆ. ಇದನ್ನು ನಾವು ಇಂದು ದಿವಸ ನೀವು ತಂದು ಇಕ್ಕೊಬೇಕು. 2 ಗಿಡನೂ ತಂದು ಇಕ್ಕೊಬೇಕು. ಒಂದು ಹೊಸ ದೊಡ್ಡ ಪಾಡು ತಂದು ಇಕ್ಕೊಬೇಕು. ಮನೆ ಮುಂದೆ ಈಶಾನ್ಯ ಮೂಲೆಗೆ ಬಾಗಿಲಲ್ಲಿ ನಾವು ತುಳಸಿ ಗಿಡ ಇಡ್ತೀವಲ್ಲ ಈಶಾನ್ಯ ಮೂಲೆಯಲ್ಲಿ, ಅಲ್ಲಿ ಇವೆರಡೂ ಸ್ವಾತಿ ನಕ್ಷತ್ರ ದಿವಸ ಅಲ್ಲಿ ಒಳ್ಳೆ ಟೈಮ್ ನೋಡ್ಕೊಂಡು ನೀವು ಬೆಳಗಿನ ಜಾವ 4:15 ಆದರೂ ಆಯಿತು, ಇಲ್ಲಾಂದರೆ ಸೂರ್ಯ ಹುಟ್ಟೋ ಸಮಯದಲ್ಲಿ ನೀವು ಅವೆರಡು ಗಿಡನೂ ಒಟ್ಟಿಗೆ ಹಾಕಿ, ಅದನ್ನು ಒಟ್ಟಿಗೆ ಅಂದರೆ ಫಸ್ಟು ದಾಳಿಂಬೆ ಗಿಡ ಹಾಕಬೇಕು. ಆಮೇಲೆ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ನೀವು ತುಳಸಿ ಗಿಡನ ಹಾಕಬೇಕು. ಈ ತುಳಸಿ ಗಿಡ ದಾಳಿಂಬೆ ಗಿಡ ಅಂದರೆ ಲಕ್ಷ್ಮಿ ಬಂದು ತುಳಸಿ ಗಿಡ ಇದರಲ್ಲಿ ದಾಳಿಂಬೆ ಗಿಡದಲ್ಲಿ ವಾಸ ಮಾಡ್ತಾರೆ. ವಿಷ್ಣು ಬಂದು ನಮ್ಮ ಇದು ಕೃಷ್ಣ ತುಳಸಿ ಅಂತ ಹೇಳ್ತೀವಲ್ಲ ಅದರಲ್ಲಿ ವಾಸ ಮಾಡ್ತಾರೆ. ಇವೆರಡೂ ನಾವು ಒಟ್ಟಿಗೆ ಬೆಳೆಸೋದ್ರಿಂದ ಇಲ್ಲಿ ಲಕ್ಷ್ಮೀ ಕಟಾಕ್ಷ ಆಗುತ್ತೆ. ಯಾಕೆ ಅಂದರೆ ವಿಷ್ಣು ತುಳಸಿ ಗಿಡದಲ್ಲಿ ಇರೋದ್ರಿಂದ, ಅಮ್ಮನವರು ಆ ದಾಳಿಂಬೆ ಗಿಡ ಇರೋದ್ರಿಂದ ಇಬ್ಬರೂ ಆಶೀರ್ವಾದ ಆಗುತ್ತೆ. ಇದೂ ನೀವು ಯಾವತ್ತು ಸ್ವಾತಿ ನಕ್ಷತ್ರದಿಂದ ಹಾಕ್ತಿರಲ್ವ ಅವತ್ತಿನ ದಿವಸ ನೀವು ಪೂಜೆ ಮಾಡಿ. ಅವೆರಡು ಗಿಡಕ್ಕೂ ಕಂಕಣ ಕಟ್ಟಿ, ಕಂಕಣ ಅಂದರೆ ಜಾಸ್ತಿ ಜೋರಾಗಿ ಎಳೆದು ಕಟ್ಟಬಾರ್ದು ಗಿಡಕ್ಕೆ, ಸುಮ್ಮನೆ ಒಂದು ದಾರನ ಕಟ್ಟಬೇಕು. ಅಲ್ಲಿ ಸಂಕಲ್ಪ ಮಾಡ್ಕೊಬೇಕು ನೀವು
ನೀವು ಯಾವ ಥರ ಅವೆರಡು ಗಿಡನೂ ಒಟ್ಟಿಗೆ ಪಾಟಲ್ಲಿ ಹಾಕಿ ನೀವು ಸಂಕಲ್ಪ ಮಾಡ್ಕೊತೀರಾ, ಆವತ್ತಿನ ದಿವಸ ನೀವು ಪೂಜೆ ಮಾಡಿ ತುಪ್ಪದ ದೀಪ ಅಂಟಿಸ್ಬೇಕು. ತುಪ್ಪದ ದೀಪ ಹಚ್ಚಿ ಉರಿಸ್ಬೇಕು ಬೆಳಗ್ಗೆ ಸಾಯಂಕಾಲ. ಇಲ್ಲ ನಮ್ಮ ಕೈಲಿ ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅಂದರೆ ಕರಿ ಎಳ್ಳೆಣ್ಣೆ ದೀಪ ಹಚ್ಚೋದು ಸಣ್ಣದಾಗಿ 1 ಅವರ್ ಉರಿಬೇಕು ಅದ್ರ ಮುಂದೆ. ತುಳಸಿ ಗಿಡ ಮತ್ತು ದಾಳಿಂಬೆ ಗಿಡ ಎರಡೂ ಹಾಳಾಗ್ದಂಗೆ ನೀವು ಹಚ್ಚಕ್ಕೆ ಹೋಗ್ಬಾರ್ದು, ಒಂದು ಸ್ವಲ್ಪ ದೂರದಲ್ಲಿ ಹಚ್ಚಬೇಕು. ಹಚ್ಚಾದ್ಮೇಲೆ ಅದನ್ನು ನೀವು ಯಾವ ಥರ ನೀಟಾಗಿ ಬೆಳೆಸ್ಕೊಂಡು ಹೋಗ್ತೀರಾ ಅದೇ ಥರ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ನಿಮಗೆ. ಇದನ್ನು ಎಲ್ಲರೂ ಪ್ರಯೋಗ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಗೆ ಎಲ್ಲರಿಗೂ ಲಕ್ಷ್ಮೀ ಕಟಾಕ್ಷ ಆಗಲಿ. ಲಕ್ಷ್ಮೀ ಬರಬೇಕಂದ್ರೆ ವಿಷ್ಣುನ ಆರಾಧನೆ ಮಾಡಬೇಕು. ವಿಷ್ಣು ಆರಾಧನೆ ಮಾಡಿದ್ರೆ ಮಾತ್ರ ಲಕ್ಷ್ಮೀನೂ ಬರ್ತಾರೆ. ಲಕ್ಷ್ಮೀ ಅಮ್ಮನವರು ಆರಾಧನೆ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ.